ಪಟ್ಟಣದ ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಸಭಾಂಗಣದಲ್ಲಿ ಮುಂದಿನ 2 ವರ್ಷಗಳ ಅವಧಿಗೆ ನೂತನ ಪದಾಧಿಕಾರಿಗಳ ನೇಮಕ ಮಾಡಲಾಯಿತು. ಕಳೆದ 2.5 ವರ್ಷಗಳಿಂದ ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿದ್ದ ಬಿಪಿ ಬಸವರಾಜ್ ಅವರು ಮುಂದಿನ 2 ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಶಾರಿಫ್ ಫರ್ಹಾನ್ ಅವರಿಗೆ ತನ್ನ ಸ್ಥಾನವನ್ನು ಹಸ್ತಾಂತರಿಸಿದರು. ಇನ್ನು ಉಪಾಧ್ಯಕ್ಷರಾಗಿ ಕೆಬಿ ಪುಟ್ಟರಾಜು, ಕಾರ್ಯದರ್ಶಿಯಾಗಿ ಎಂಟಿ ರಾಜಣ್ಣ, ಖಜಾನ್ಸಿಗಳಾಗಿ ವೈಎಂ ಜಾವೀದ್, ಜಂಟಿ ಕಾರ್ಯದರ್ಶಿಯಾಗಿ ರಂಜಿತ್ ಅವರನ್ನ ಆಯ್ಕೆ ಮಾಡಲಾಯಿತು. ಇನ್ನು ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾಗಿ ದಿನೇಶ್ ಅವರು ಆಯ್ಕೆಯಾದ ಬಳಿಕ ಇದೇ ಮೊದಲ ಬಾರಿಗೆ ಅರೇಹಳ್ಳಿಯ ಕರ್ನಾಟಕ ಕಾಫಿ ಬೆಳೆಗಾರ ಸಂಘದ ಕಚೇರಿಗೆ ಭೇಟಿ ನೀಡಿ ಬೆಳೆಗಾರರನ್ನ ಉದ್ದೇಶಿಸಿ ಮಾತನಾಡಿ, ಅಂತಾರಾಷ್ಟ್ರೀಯ ಮತ್ತು ದೇಶೀಯ ಮಾರುಕಟ್ಟೆಗಳಲ್ಲಿ ಕಾಫಿಗೆ ಬೇಡಿಕೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ದೇಶದಲ್ಲಿ ಕಾರ್ಮಿಕರ ಕೊರತೆಯನ್ನ ನಿಭಾಯಿಸಿಕೊಂಡು ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಸಿ ಕಾಫಿ ಉತ್ಪಾದನೆಯನ್ನ ಹೆಚ್ಚಿಸಲು ಹಾಗೂ ಮಾರುಕಟ್ಟೆಗೆ ನೆರವಾಗುವ ಹಲವಾರು ಯೋಜನೆಗಳನ್ನು ಮಂಡಳಿಯು ರೂಪಿಸಿಕೊಳ್ಳುತ್ತಿದೆ. ಅದೇ ರೀತಿ ಇತ್ತೀಚೆಗೆ ನಾನಾ ಕಾರಣಗಳಿಂದ ಕಾಡಂಚಿನಲ್ಲಿದ್ದ ಕಾಡಾನೆಗಳು ನಾಡಿನತ್ತ ಧಾವಿಸಿ ಬೆಳೆ ಹಾನಿಯ ಜೊತೆಗೆ ಪ್ರಾಣಹಾನಿಯ ಘಟನೆಗಳು ಸಂಭವಿಸುತ್ತಿರುವುದು ದುರಾದೃಷ್ಟಕರ. ಈ ಬಗ್ಗೆಯೂ ಕೂಡ ಮಂಡಳಿಯು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಿದೆ ಎಂದರು. ಇನ್ನು ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಶಾರಿಫ್ ಫರ್ಹಾನ್ ಸಭೆಗೆ ಭೇಟಿ ನೀಡಿದ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಲ್ಲಿ ಕಾಡಾನೆ ಸಮಸ್ಯೆ ಬಗ್ಗೆ ಶಾಶ್ವತ ಪರಿಹಾರ ಹಾಗೂ ಬೆಳೆಗಾರರಿಗೆ ಕಾಫಿ ಮಂಡಳಿಯಿಂದ ದೊರಕುವ ವಿವಿಧ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಈ ಹಿಂದೆ ಅರೇಹಳ್ಳಿಯಲ್ಲಿ ಇದ್ದ ಕಿರಿಯ ಸಂಪರ್ಕ ಅಧಿಕಾರಿ ಕಚೇರಿಯನ್ನು ಪುನಃ ಸ್ಥಾಪಿಸಲು ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡುವುದರ ಜೊತೆಗೆ ಕಳೆದ 7-8 ವರ್ಷಗಳಿಂದ ಕಾಫಿ ಬೆಳೆಗಾರರ ಸಂಘದಲ್ಲಿ ಇದ್ದುಕೊಂಡು ಬೆಳೆಗಾರರ ಅಭಿವೃದ್ಧಿಗಾಗಿ ಶ್ರಮಿಸಲು ಹಾಗೂ ಹಲವಾರು ಸಮಸ್ಯೆಗಳನ್ನು ಎದುರಿಸಲು ಸಹಕಾರ ನೀಡಿ ಈ ದಿನ ನನ್ನನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಆಭಾರಿಯಾಗಿದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಬೆಳೆಗಾರರ ಹಿತ ಕಾಪಾಡಲು ಶ್ರಮಿಸುತ್ತೇನೆ ಎಂದರು. ಹಾಗಾಗಿ ಹಾರ್ವೆಸ್ಟಿಂಗ್ ನಲ್ಲಿ ಏನಾದರೂ ಮಾಡಬೇಕು ಅಂತ ರೂರ್ಕಿ ಐಐಟಿಯಲ್ಲಿ ಒಂದು ಕೊಲಾಬ್ರೇಷನ್ ಮಾಡಿಕೊಂಡು ಮತ್ತೆ ತಮಿಳುನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಒಂದು ಕೊಲಾಬ್ರೇಷನ್ ಮಾಡಿಕೊಂಡು ಹಾರ್ವೆಸ್ಟಿಂಗ್ ಮಿಷನ್ಗಳನ್ನು ಮಾಡಿ ಅಂತ ಹೇಳಿ ಸುಮಾರು 1 ವರ್ಷದಿಂದ ಅದು ನಡೀತಾ ಇದೆ. ಬಟ್ ಅವ್ರು ಮಾಡ್ತಾ ಇದ್ದಾರೆ, ಬಾಳೆಹೊನ್ನೂರಲ್ಲಿ ಡೆಮೋ ಮಾಡಿದ್ರು, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅವ್ರು ಮಾಡಿರೋದು. ಆದರೆ ಕೆಲಸಗಳು ನಡೀತಾ ಇದೆ, ಆ ರೀತಿಯಾದ ಕೆಲಸಗಳು ನಡೀತಾ ಇದೆ. ಒಂದು ಬಹುಶಃ 500 ಕೋಟಿ ರೂಪಾಯಿ ಹಣವನ್ನು ನಾವು ಉಳಿಸಿದ್ರೆ, ನಾವು ಹಣ ಉಳಿಸೋದಕ್ಕಿಂತ ಕಾರ್ಮಿಕರನ್ನ ಉಳಿಸೋದು ಬಹಳ ಇಂಪಾರ್ಟೆಂಟ್. ಇವತ್ತು ಕಾರ್ಮಿಕರನ್ನ ಉಳಿಸುವ ಪ್ರಯತ್ನಗಳನ್ನು ಮಾಡಿದ್ರೆ ಆ 500 ಕೋಟಿ ಹಣ ನಿಮ್ಮ ಪಾಲಾಗುತ್ತೆ. ಪ್ಲಸ್ ಲೇಬರ್ ಪ್ರೆಷರ್ ಏನಿದೆ ಅದರಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನಗಳು ಆಗ್ತಾ ಇದೆ. ಅದು ಇಮಿಡಿಯೇಟ್ ಆಗಲ್ಲ. ನಿಮ್ಮೆಲ್ಲರ ಫೀಡ್ಬ್ಯಾಕ್ಗಳು ಅದ್ರ ಮೇಲೆ ಬೇಕಾಗುತ್ತೆ, ನಿಮ್ಮ ಒಪಿನಿಯನ್ಗಳು ಬೇಕಾಗುತ್ತೆ. ಅವರು ಮಾಡಿದ ಮೇಲೆ ಅಲ್ಲೇನು ಮಾಡಿಫಿಕೇಶನ್ ಬೇಕಾಗುತ್ತೆ, ಇವೆಲ್ಲವನ್ನ ಇವತ್ತಿನ ಕಾಫಿ ಮಂಡಳಿ ಒಂದು ಹಣವನ್ನು ಕೊಟ್ಟು ಅವರಿಗೆ ನಾವು ಫೀಸ್ ಕೊಡ್ತೀವಿ. ಯಾರಿಗೆ ಐಐಟಿಯಲ್ಲಿ ಫೀಸ್ ಕೊಟ್ಟು ಈ ವಾರ ಮಾತ್ರ ನಾನು ಅವಶ್ಯಕ ಇದೆ. ಅದಕ್ಕಿಂತ ಮುಂಚೆ ಈ ಸಭೆ ಹಸ್ತಾಂತರ ಸಭೆ ಹೋರಾಟ ನಡೀಬೇಕಾಗಿತ್ತು. ಅದು ನನಗೆ ಕೋರ್ಟ್ ಇರೋದ್ರಿಂದ ಅದು ಹಸ್ತಾಂತರ ಆಗಲ್ಲ. ಅದಕ್ಕಾಗಿ ಕ್ಷಮೆಯನ್ನು ಯಾಚಿಸ್ತಾ ನಾನು ಬರಕ್ಕೆ ಪ್ರಯತ್ನಿಸಿದೆ. ಏನು ಇವತ್ತು ಸಭೆಗೂ ಕೂಡ ಮುಖ್ಯವಾಗಿ ನನಗೆ ಬೆಂಬಲ ಕೊಟ್ಟು, ನನಗಿಂತ ಸಂಘಟನೆಗೆ ಬೆಂಬಲ ಕೊಟ್ಟು ಸುಮಾರು 15 ಲಕ್ಷ ಕಲೆಕ್ಷನ್ ಮಾಡೋಕ್ಕೆಲ್ಲ ಪಾತ್ರ ಇದೆ. ಅವರಿಗೆ ನಿಮ್ಮೆಲ್ಲರೂ ಕೂಡ ನಾನು ವೈಯಕ್ತಿಕವಾಗಿ ಅದರಲ್ಲಿ ಕರ್ನಾಟಕ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆಯೇ ಮುಂದಿನ ದಿನದಲ್ಲೂ ಕೂಡ ಹೀಗೆ ನಮ್ಮ ಅಧ್ಯಕ್ಷರಿಗೆ ನಾವು ಮತ್ತು ನೀವೆಲ್ಲರೂ ಸೇರಿ ಇನ್ನೂ ಒಳ್ಳೆಯ ರೀತಿ, ಇನ್ನೂ ಒಳ್ಳೆಯ ಹೆಚ್ಚಿನ ರೀತಿ ಕೆಲಸ ಮಾಡುವಂತ ಶಕ್ತಿಗಳನ್ನ ನಾವೆಲ್ಲ ಸೇರಿ ತುಂಬೋಣ ಅಂತ ಅದನ್ನು ಕೇಳ್ಕೊಂತ ಕೇಳ್ಕೊಳ್ತಿದ್ದೀನಿ. ಹಾಗೆಯೇ ಏನಾದರೂ ನಾನು ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.